ದಲಿತ ಸಂಘಟನೆಯಲ್ಲಿ ಕ್ಷಮೆಯಾಚಿಸಿದ ಮೈಲಾರೆ. ಯಲಬುರ್ಗಾ ಜನಪದ ಕಲಾವಿದ ಉತ್ತರ ಕರ್ನಾಟಕ ಭಾಗದಲ್ಲಿ ಮ್ಯೂಸಿಕ್ ಮೈಲಾರಿ ಎಂದೇ ಹೆಸರು ಪಡೆದಿರುವ ತಾಲೂಕಿನ ಕುಡಗುಂಟಿ ಗ್ರಾಮದ ಜನಪದ ಕಲಾವಿದ ಮ್ಯೂಸಿಕ್ ಮೈಲಾರಿ ಅವರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ದಲಿತ ಸಂಘಟನೆಗಳ ಮುಖಂಡರ ಬಳಿ ಮಂಗಳವಾರ ಕ್ಷಮೆಯಾಚಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲ್ಲಿ ಗ್ರಾಮದ ಶ್ರೀ ಮಾರುತೇಶ್ವರ ಜಾತ್ರೆಯ ಮಹೋತ್ಸವ ನಿಮಿತ್ತ ಜನಪದ ಕಲಾ ತಂಡದಿಂದ ಆಯೋಜಿಸಿದ್ದ ಜನಪದ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತನಾಡುವ ಭರಾಟೆಯಲ್ಲಿ ನನಗೆ ಗೊತ್ತಿಲ್ಲದೆ ಶಬ್ದ ಬಳಕೆಯನ್ನು ಆಡು ಭಾಷೆಯಲ್ಲಿ ಮಾತನಾಡಿದ್ದೆ. ಆ ಶಬ್ದದಿಂದ ಸಮುದಾಯಕ್ಕೆ ತುಂಬ ನೋವಾಗಿದೆ. ಆ ಮಾತಿನಿಂದ ನನಗೂ ತುಂಬ ನೋವಾಗಿದೆ. ಆದ್ದರಿಂದ ದಲಿತ ಸಂಘಟನೆಗಳಲ್ಲಿ ಕ್ಷಮೆಯಾಚಿಸುತ್ತೇನೆ. ನಾನು ಉದ್ದೇಶಪೂರ್ವಕವಾಗಿ ಮಾತನಾಡಿಲ್ಲ. ಅಚಾನಕ್ ಬಾಯ್ ತಪ್ಪಿ ಶಬ್ದ ಬಳಕೆಯಾಗಿದೆ. ಆದ್ದರಿಂದ ಇಂದು ಪಟ್ಟಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಕ್ಷಮೆಯಾಚಿಸುತ್ತೇನೆ. ಇನ್ನು ಮುಂದೆ ಇಂಥ ತಪ್ಪು ನಡೆಯದಂತೆ ಎಚ್ಚರ ವಹಿಸುತ್ತೇನೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೈ ಮುಗಿದು ಕ್ಷಮೆ ಕೇಳುತ್ತೇನೆ ಎಂದು ಹೇಳಿದರು. ಈ ವೇಳೆ ಭಾರತ ಭೀಮಾ ಸೇನಾ ಜಿಲ್ಲಾಧ್ಯಕ್ಷ ವಿಜಯ ಜಕ್ಕಲ್ಲಿ ಜನಪದ ಕಲಾವಿದ ಮ್ಯೂಸಿಕಲ್ ಮೈಲಾರಿ ಕ್ಷಮೆ ಯಾಚನೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಭೀಮಾ ಗರ್ಜನೆ ಜಿಲ್ಲಾ ಉಪಾಧ್ಯಕ್ಷರಾದ ಶರಣಪ್ಪ ಹಿರೇಮನಿ, ಯಮನೂರ ಬಣಕಾರ, ಡಿಎಸ್ಎಸ್ ಚಂದ್ರಶೇಖರ ಕದ್ರಳ್ಳಿ, ತಾಲೂಕು ಅಧ್ಯಕ್ಷರು ಪ್ರಭುರಾಜ ದೊಡ್ಡಮನಿ, ಗಾಳೇಶ ಮಕ್ಕಾಳಿ, ಪರಸರಾಮ ಸಂಗನಹಾಳ, ಅಭಿಷೇಕ ಕುಡಗುಂಟಿ, ಕನಕೇಶ ಕುಡಗುಂಟಿ, ಕಳಕಪ್ಪ ತಳವಾರ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಸಿಎ ಆದಿ, ಪ್ರಜಾಪವರ್ ಟಿವಿ, ಯಲಬುರ್ಗಾ.